ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಳ್ಳಿ, ಒಳ್ಳೆಯ ಬುದ್ಧಿಯನ್ನು ಕೊಳ್ಳಿ, ಓದಿದ್ದೆಲ್ಲ ನೆನಪಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಹೋಪ್ ಎಲ್ಲರೂ ಕೂಡ ಫ್ರೆಶ್ ಆಗಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಸರ್, ಫ್ರೆಶ್ ಆದ್ರೇ ಓದಿದ್ದು ಮೈಂಡಿಗೆಲ್ಲ ಹತ್ತುವಂತು. ಬೆಳಗ್ಗೆ ತಾವುಗಳು ಹೋಗಬೇಕು ಚೊಂಬಿಡ್ಕೊಂಡು. ಎನಿಹೋ ಬನ್ನಿ, ಸೆಕೆಂಡ್ ಇಯರ್ PUC ಪ್ರಿಪೇಟರಿ ಎಕ್ಸಾಮ್ January 2025 ಇಂಗ್ಲೀಷ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಸಂಪೂರ್ಣವಾದ ಕೀ ಆನ್ಸರನ್ನು ಕೊಡ್ತೇನೆ ಸರ್. ಈ ಒಂದು ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಂಥವರಿಗೆ ಫಸ್ಟು ಗ್ರ್ಯಾಟಿಟ್ಯೂಡ್ಗಳನ್ನು ಸಲ್ಲಿಸೋಣ. ಹೌದಲ್ಲ, ಅವರು ಖುಷಿ ಆಗ್ತಾರೆ, ದೇವರು ಖುಷಿ ಆಗ್ತಾನೆ. ಏನಂತೀರಾ, ಅವ್ರ ಹೆಸರು ಅಮೂಲ್ಯ ಅಂತ. ಧನ್ಯವಾದಗಳು ಕಣಮ್ಮ, ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದ್ದೀರಾ. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಕ್ವಶನ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ಹೂ ಇಸ್ ದ ರೈಟರ್ ಆಫ್ ದಿ ಬುಕ್ ಅಂತ ಕೇಳಲಾಗಿದೆ. ಆ ಪುಸ್ತಕದ ಹೆಸರೇನು? ಮೋನೋಕಲ್ಚರ್ ಆಫ್ ದ ಮೈಂಡ್ ಅಂತ ಆ ಪುಸ್ತಕದ ಹೆಸರು. ಆ ಪುಸ್ತಕವನ್ನು ಬರೆದವರು ಯಾರು ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ, ವಂದನಾ ಶಿವ ಅಂತ. ಈಗ ಯಾರಾದರೂ ಕೇಳ್ಬೋದು, ಸರ್ ರವೀಂದ್ರನಾಥ್ ಠಾಗೂರ್ ಯಾಕೆ ಸರ್ ಆಗಲ್ಲ ಅಂತ. ನಿಮ್ಮ ಪ್ರಶ್ನೆಯಲ್ಲಿ ತಪೋವನ್ ಅಂತ ಬಂದರೆ ರವೀಂದ್ರನಾಥ್ ಠಾಗೂರ್ ಅಂತ ಬರಿಬೇಕಾಗತ್ತೆ. ನಿಮ್ಮ ಪ್ರಶ್ನೆಯಲ್ಲಿ ಅಪಾರ್ಥೈಡ್ ಅಂತ ಬಂದರೆ ಆಪ್ಷನ್ ಸಿ, ಕಾರ್ಮ್ಯಾಕ್ ಕೊಲೆನಿನ್ ಅಂತ ಬರಿಬೇಕಾಗತ್ತೆ. ನಿಮ್ಮ ಆಪ್ಷನಲ್ಲಿ ಮಾಡರ್ನ್ ಸೈನ್ಸ್, ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಕೇಳಿದರೆ ಫ್ರಾನ್ಸಿಸ್ ಬೇಕನ್ ಅಂತ ಬರಿಬೇಕಾಗತ್ತೆ. ಆದರೆ ಇಲ್ಲಿ ಕೇಳಿರುವಂಥದ್ದು ಮೋನೋಕಲ್ಚರ್ ಆಫ್ ದಿ ಮೈಂಡ್ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಈ ಕ್ವಶನ್ ಪೇಪರಲ್ಲಿ ಇದ್ದಿದೆ. ನಾಳೆ ಆಪ್ಷನ್ನು ರವೀಂದ್ರನಾಥ್ ಠಾಗೂರ್ ಆಗ್ಬೋದು ಆನ್ಸರು. ಯಾವಾಗ? ತಪೋವನ್ ಅಂತ ಅಂದರೆ ಈ ರೀತಿಯಾಗಿ ತಾವುಗಳು ಕಲಿಬೇಕಾಗತ್ತೆ. ಉತ್ತರ ಯಾರಾದರೂ ನಿಮಗೆ ಕೊಡ್ತಾರೆ, ಉತ್ತರ ಮುಖ್ಯ ಅಲ್ಲ, ಆಯಿತಾ. ಅಕಾರ್ಡಿಂಗ್ ಟು ಡಾನ್ ಗಾನ್ಸಲೋ, ಹಿ ವಾಸ್ ಎ ನೇಟಿವ್ ಆಫ್ ಡ್ಯಾಶ್ ಅಂತ ಇದೆ. ಡಾನ್ ಗಾನ್ಸಲೋನ ಪ್ರಕಾರ ಅವನ ಊರು ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ನೇಟಿವ್ ಅಂದರೆ ಅರ್ಥ ಆಗುತ್ತಲ್ವ, ಹುಟ್ಟಿ ಬೆಳೆದಿದ್ದು ಯಾವುದು ಅಂತ. ಸರಿಯಾದ ಉತ್ತರ 100% ವೆಲೆನ್ಸಿಯಾ ಅಂತ ಆಗತ್ತೆ. ಸರ್, ಹಾಗಿದ್ರೆ ಆಪ್ಷನ್ ಎ ಅರಾವಾಕ ಏನು ಸರ್ ಅಂತ ಕೇಳಿದಾದರೆ ಅದು ಅವನ ಎಸ್ಟೇಟಿನ ಹೆಸರು. ಎಸ್ಟೇಟ್ ಅಂದರೆ ಅರ್ಥ ಆಗುತ್ತಾ? ವೆರಿ ಗುಡ್. ಸೆಕೆಂಡು ಮ್ಯಾಡ್ರಿಡ್ ಅಂತ ಇದೆ. ಆ ಮ್ಯಾಡ್ರಿಡ್ಡು ಯಾವಾಗ ಬರುತ್ತೆ ಅಂದರೆ ಅವರು ಕುಂತಹ ಪಾರ್ಕಿನ ಪ್ಲೇಸು, ಆಯಿತಾ. ಪಾರ್ಕ್ ಮ್ಯಾಡ್ರಿಡ್, ಪಾರ್ಕ್ ಆಫ್ ಮ್ಯಾಡ್ರಿಡ್ ಅಂತ ಇದೆ ಅಲ್ವಾ. ವೆರಿ ಗುಡ್. ನಂತರದಲ್ಲಿ ಹಾಗಿದ್ರೆ ಮ್ಯಾರಿಸೆಲ್ಲ ಏನು ಅಂತ 4ನೇ ಆಪ್ಷನ್ ಕೇಳಿದಾದರೆ ಅದು ಡೋನಲಾರದ ನೇಟಿವ್ ಪ್ಲೇಸ್ ಆಗಿರುತ್ತೆ. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಬನ್ನಿ 3ನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ, ಆಯಿತಾ. ಬಾಸ್, ಇದು ಎಷ್ಟು ಈಸಿ ಇದೆ ಅಲ್ವಾ. ಬಾಸ್ ಅಂದರೆ ಯಾರು, ಆ್ಯರೋ ಅಂದರೆ ಯಾರು, ಆರ್ಚರ್ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಇದಂತೂ ಎಲ್ಲ ಕ್ವಶನ್ ಪೇಪರಲ್ಲೂ ಫಿಕ್ಸ್ ಇರುವಂತಹ ಪ್ರಶ್ನೆ ಆಗಿದೆ. ನೋಡಿ, ಬಾಸ್ ಅಂತ ಇದೆ ಅಲ್ವಾ, ಇದು ತಟಸ್ಥವಾಗಿ ನಿಲ್ಲುವಂಥದ್ದು, ಸ್ಟೇಬಲ್. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ ಅಂದರೆ ಅದು ತಂದೆ ತಾಯಿಗಳು. ಆ್ಯರೋಸ್ ಅಂದರೆ ಜೀವನದಲ್ಲಿ ಮುಂದೆ ಸಾಗುವವರು, ಫಾರ್ವರ್ಡ್ ಅಂತ. ಹಾಗಿದ್ರೆ ಮಕ್ಕಳು ಅಂತ. ಆರ್ಚರ್ ಎರಡೂ ಕೂಡ ಕೈಯಲ್ಲಿ ಇಟ್ಕೊಂಡು ಹೌದಲ್ವ ಡಿಸೈಡ್ ಮಾಡೋರು ಆ ದೇವರು ಅಂತ, ಗಾಡ್ ಅಂತ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದು ಎಲ್ಲರಿಗೂ ಕೂಡ 3ನೆಯ ಪ್ರಶ್ನೆಗೆ ಆಪ್ಷನ್ ಎ ಆಗಿ ಇರುತ್ತೆ. 4ನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಮೈಕ್ಸ್ ಅಂದರೆ ಜಾರ್ಜ್ ಮೈಕ್ಸ್, ಡ್ಯಾಶ್ ಈಸ್ ದ ವರ್ಸ್ಟ್ ಪ್ಲೇಸ್. ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ ಒಂದು ವರ್ಸ್ಟ್ ಪ್ಲೇಸಿನ ಬಗ್ಗೆ ಮಾತನಾಡಲಾಗಿದೆ. ನಾನು ನಿಮಗೆ ಅವತ್ತು ಹೇಳಿದೆ ಪಾಠ ಮಾಡುವ ಸಮಯದಲ್ಲಿ APV ಅಂತ ನೆನ್ಪಿಟ್ಕೊಳ್ರಪ್ಪ ಅಂತ. ಎ ಅಂದರೆ ಅವನೀಡಾ ಪ್ರೆಸಿಡೆಂಟ ವರ್ಗಸ್ ಅಂತ. ನೋಡಿ, ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ. ಸರ್, ಹಾಗಿದ್ರೆ ಇದು ಟೋಕಿಯೋ ಏನೋ, ನಾರಾ ಏನೋ, ಟೋಕಿಯಾಡೋ ಏನೋ ಅಂತ ಕೇಳಿದಾದರೆ ತಾವುಗಳು ಈ ಟೋಕಿಯೋ ಹಾಗೂ ಟೋಕಿಯಾಡ ಅಂತ ಎರಡೂ ಕೂಡ ಇದೆ ಅಲ್ವಾ, ಒಂದು ಟ್ರೈನು, ಒಂದು ಪ್ಲೇಸಿನ ಹೆಸರು. ಹಾಗೂ ನಾರಾ ಅದು ಪಾರ್ಕ್ ಅದು, ಆಯಿತಾ. ಬನ್ನಿ ಸರ್ ಮುಂದೆ ಹೋಗೋಣ, ಆಯಿತಾ. 5ನೆಯ ಪ್ರಶ್ನೆ. ಅಕಾರ್ಡಿಂಗ್ ಟು ಬೋರ್ಗ್ಸ್, ನೋಡಿ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಒಬ್ಬ ಬ್ಲೈಂಡ್ ಪರ್ಸನ್ನು ಏನಂತ ಹೇಳ್ತಾನೆ, ಡ್ಯಾಶ್ ಇಸ್ ಎ ಡ್ರೀಮ್ ಆ್ಯಂಡ್ ಎ ಕಂಟ್ರೋಲ್ಡ್ ಡ್ರೀಮ್ ಅಂತ ಹೇಳ್ತಾನೆ. ಹಾಗಿದ್ರೆ ಎದ್ರ ಬಗ್ಗೆ ಹೇಳ್ತಾನೆ ಅವನು ಅಂತ ಹೇಳಿದರೆ ಅದು ಲಿಟ್ರೇಚರ್ ಬಗ್ಗೆ ಹೇಳ್ತಾನೆ. ಏನದು? ಲಿಟ್ರೇಚರ್. ಬುಕ್ ಅಂದ್ರೇ ಲಿಟ್ರೇಚರ್ ಅಂತ, ಆಯಿತಾ. ಧನ್ಯವಾದಗಳು. 6ನೆಯ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದ ಸೀಕ್ವೆನ್ಸ್ ದಟ್ ಚೇಂಜ್ ದಿ ಲೈಫ್ ಆಫ್ ದಿ ಓನರ್. ಓನರಿನ ಲೈಫೇ ಚೇಂಜ್ ಮಾಡಿದಂತಹ ಗಾರ್ಡನರ್ ಪಾಠದಲ್ಲಿ ಸ್ವಲ್ಪ ಸೀಕ್ವೆನ್ಸ್ ಕರೆಕ್ಟಾಗಿ ಬರೀರಿ. ಆ ಕಡೆ ಈ ಕಡೆ ಆಗಿದೆ ಅಂತ. ಭಾಳ ಈಸಿ ಕಣ್ರಿ. ಮೊದಲಿಗೆ ಯಾರು, ಹೇಳಿ ನೋಡವ. ಅಜ್ಜ ಬರ್ತಾನೆ ಅನ್ನೋಕ್ಕೆ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್. ಪಿಟಿ ಥೆಫ್ಟ್ ಸ್ಟಾಪ್ಡ್. ಈ ರೀತಿಯಾಗಿ ಬರಿತಾ ಹೋಗಬೇಕು. ಇನ್ಕಮ್ಮು ಜಾಸ್ತಿ ಆಗ್ತಾ ಹೋತು, ಇಂಪ್ರೂವ್ಡ್. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಏನಾಗುತ್ತೆ, 4ನೆಯ ಯಾವುದು ನಾವು ಎಷ್ಟನೇ ಪ್ರಶ್ನೆ ಕಣಮ್ಮ ಇದು, 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತೆ. 7ನೆಯ ಪ್ರಶ್ನೆ. ಟು ದ ಫುಡ್ ಫ್ರಮ್ ಮಿಸ್ ಚೈಲ್ಡ್, ದ ಫುಡ್ ಸ್ಕೇರ್ಲಿ ಟೇಕ್ಸ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಡ್ಯಾಶ್. ಇದು ಬಹಳ
ಕಡೆ ಕೇಳಲಾಗಿದೆ. ಇದು ಸರಿಯಾದ ಉತ್ತರ ಏನು ಅಂದರೆ ಪ್ರೀತಿ ಹಾಗೂ ಮಲಗಲಿಕ್ಕೆ ಸಮಯವೇ ಇಲ್ಲ ಅವನ ಹತ್ರ ಅಂತ. ಲವ್ ಆರ್ ಸ್ಲೀಪ್ ಅನ್ನುವಂಥದ್ದು 100% ರೈಟ್ ಆನ್ಸರ್ ಈಸ್ ಲವ್ ಆರ್ ಸ್ಲೀಪ್, ಆಪ್ಷನ್ ಸಿ. 8ನೆಯ ಪ್ರಶ್ನೆ, ಆ ಇ ಕಮ್ಸ್ ಫ್ರಮ್ ಡ್ಯಾಶ್ ಅಂತ ಇದೆ. ಮಾ ಬಂತ ಅಂತ, MBANTA ನೆನ್ಪಿಟ್ಕೊಳ್ಳಿ, ಮಾ ಬಂತ. ಸರ್ ಹಾಗಿದ್ರೆ ಇದು ಪೋರ್ಟ್ ಕೋಟ್ ಏನು ಅಂತ ಕೇಳ್ಬೋದು. ಅವನು ಟ್ರೈನಿಂಗ್ ಮಾಡಿದಂತಹ ಸ್ಥಳ ಅದು, ರೂಫು. ಸರ್ ಇದು ಉಮ್ಮೂರು ಏನು ಅಂತ ಕೇಳ್ಬೋದು. ಅವರು ಬ್ಯಾಂಡ್ ಸೆಟ್ಟನ್ನು ಬಾಡಿಗೆಗೆ ತಂದಂತಹ ಪ್ಲೇಸ್ ಅದು. ಸರ್ ಉಮೋಫಿಯಾ ಏನು ಅಂತ ಕೇಳಿದರೆ ಅದು ರೂಫಿನ ವಿಲೇಜಿನ ಹೆಸರು. ಇದೆಲ್ಲ ನಿಮಗೆ ನೆನಪಿರಬೇಕು. ನಾನು ಫೇಸ್ ಟು ಫೇಸ್ ಪಾಠ ಮಾಡಿದ್ದೇನೆ ಮಕ್ಕಳೇ. ಅದರ ಎಲ್ಲ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ. ಒಮ್ಮೆ ನೋಡಿದರೆ ಸಾಕು 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸ್ 4 ಮಾರ್ಕ್ಸು ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಮೊದಲು ಆ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡಬೇಕು ತಾವುಗಳು. ಬನ್ನಿ 9ನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹೂ ಅಕಾರ್ಡಿಂಗ್ ಟು ಪಿ ಸಾಯಿನಾಥ್ ರವರ ಪ್ರಕಾರ ಆಯಿತಾ, ಏನಿದು 50 ಮೊಪ್ಯಾಡ್ಸ್ ಲೂನಾಗಳನ್ನು ಸ್ಯಾಂಕ್ಷನ್ ಮಾಡಿದವರು ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಭಾಳ ಈಸಿ ಕಣ್ರಿ, ಯುನಿಸೆಫ್ ಅಂತ ಬರೀಬೇಕು. ಯುನಿಸೆಫ್, ಕ್ಲಿಯರ್ ಆಯಿತಾ. ಯುನಿಸೆಫ್ ಅಂತ ಬರೀರಿ. ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. 10ನೆಯ ಪ್ರಶ್ನೆ, ವಾಟ್ ವಾಸ್ ಬರ್ನ್ ಟು ಆ್ಯಶಸ್. ಇಡೀ ಸಂಪೂರ್ಣವಾಗಿ ಒಂದು ಹಳ್ಳಿಯನ್ನು ಸುಟ್ಟಾಕ್ತಾರೆ. ವಾಟರ್ ಪೊಯಮ್ಮು ಅಲ್ಲಿ ನಿಮಗೆ ಬರುತ್ತೆ. ಅದು ಹಳ್ಳಿಯ ಹೆಸರು ಏನು ಅಂತ ಇಲ್ಲಿ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಮಲಾಪಲೆ ವಿಲೇಜ್ ಅಂತ ಆಯಿತಾ. ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗತ್ತೆ. 11ನೆಯ ಪ್ರಶ್ನೆಯನ್ನು ನೋಡೋಣ. ಯಾರ್ಯಾರಿಗೆ ಗ್ರಾಮರ್ ಬರಲ್ವೋ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಒಮ್ಮೆ ನೋಡಿ ಸರ್, 5ರಿಂದ 6-7 ನಿಮಿಷ ಇರುತ್ತೆ ಅಷ್ಟೇ. ಪರ್ಫೆಕ್ಟ್ ಆಗಿಬಿಡ್ತೀರಾ. ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ. ಸ್ಕೋರ್ ಮಾಡಬೇಕಾ, ಗ್ರಾಮರ್ ಕಲಿಬೇಕು. ಸ್ಕೋರ್ ಮಾಡಬೇಕಾ, ಗ್ರಾಮರಲ್ಲಿ ಪರ್ಫೆಕ್ಟ್ ಆಗಬೇಕು. ಸ್ಕೋರ್ ಮಾಡಬೇಕಾ, ಲೆಟ್ರೇಟಿಂಗ್ ಕರಿಬೇಕು. ಈ ರೀತಿಯಾಗಿ ತಾವುಗಳು ಸ್ಟೆಪ್ ಬೈ ಸ್ಟೆಪ್ ಹಂತಗಳನ್ನು ಬನ್ನಿ. ಕ್ವಶನ್ ನಂಬರ್ 11 ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಎ ಲೆಟರ್ ಡ್ಯಾಶ್ ಅಂತ ಇದೆ. ಎ ಲೆಟರ್ ಅಂದ್ರೇ ಸಿಂಗ್ಯುಲರ್, ಹಾಗಾಗಿ ವಾಸ್ ಸೆಂಟ್ ಅಂತ ಬರೀಬೇಕು. SEND ಅಂತ ಬರೀಬಾರ್ದು, ಟಿ ಅಂತ ಬರೀಬೇಕು. ಯಾಕಂದರೆ ಪಾಸ್ಟ್ ಪಾರ್ಟಿಸಿಪಲ್. ಇದು ಹೇಗೆ ಬರೀಬೇಕು, ಹೇಗಾಗುತ್ತೆ ಅದು ಚೇಂಜು ಅಂತ ನಾನು ನನ್ನ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೇನೆ. ಅದನ್ನು ವಾಚ್ ಮಾಡಿ ಗ್ರಾಮರು ಆಯಿತಾ. ಟು ದ ಫ್ರೆಂಚ್ ಗೌರ್ಮೆಂಟ್ ಎ ಪ್ರಾಂಪ್ಟ್ ರಿಪ್ಲೈ, ಅವರಿಗೆ ರಿಪ್ಲೈ ಬಂತು. ಎ ಅಂದ್ರೇ ಸಿಂಗ್ಯುಲರ್ ಅಂತ ನೋಡಿ. ಎ ಪ್ರಾಂಪ್ಟ್ ರಿಪ್ಲೈ ಅಂದ ತಕ್ಷಣ ವಾಸ್ ಅಂತ ಬರ್ಕೊಂಡು ರಿಸೀವ್ಡ್ ಅಂತ ಬರೀರಿ. ಅದಕ್ಕೆ ಭೂತಕಾಲ ರಿಸೀವ್ಡ್, RECEIVE ಆದಮೇಲೆ ಡಿ ಅಂತ ಹಾಕಿದರೆ ಮುಗೀತು, ಆನ್ಸರ್ ರೆಡಿ, ವಾಸ್ ರಿಸೀವ್ಡ್ ಅಂತ. 3ನೆಯ ಪ್ರಶ್ನೆ ಆಯಿತಾ, ಭಾಳ ಈಸಿಯಾಗಿ ಕೊಟ್ಟಿದ್ದಾರೆ. ಕುಡ್ ಬಿ ಸಪ್ಲೈಡ್. ಕುಡ್ಡಿಗೆ ಕ್ಯಾನ್ ಅಂತ ಬರೀಬಾರ್ದು. ಕುಡ್ ಅಂತ ಇದ್ದರೆ ಕುಡ್ಡೇ ಬರೀಬೇಕು. ಅಲ್ಲೇನಾದರೂ ಕ್ಯಾನ್ ಅಂತ ಬಂದಿದ್ದರೆ ಕುಡ್ ಅಂತ ಬರೀಬೋದಿತ್ತು. ಅದರಲ್ಲಿ ಕುಡ್ ಅಂತ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಚೇಂಜ್ ಮಾಡಬಾರ್ದು. ಕುಡ್ ಆದಮೇಲೆ ಸ್ಪೇಸ್ ಬಿಟ್ಟು BEB ಸಪ್ಲೈಡ್ ಅಂತ ಬರೀಬೇಕು. 11ನೆಯ ಪ್ರಶ್ನೆಗೆ ಹೋಗೋಣ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಲಿಂಕರ್ಸ್, ಯಾವುದು ಲಿಂಕರ್ಸ್ ಅಲ್ಲ ಇದು ಆಯಿತಾ. ಯಾವುದು ಎಕ್ಸ್ಪ್ರೆಷನ್ಸ್, ಭಾಳ ಈಸಿಯಾಗಿ ಫ್ರೇಸಲ್ ವರ್ಬ್ಸು ಇವೆಲ್ಲ ಕೊಡಲಾಗಿದೆ. ಭಾಳ ಈಸಿ ಇದೆ ನೋಡಿ. A lot of women were unable to wait for ladies' cycle, therefore they had to dash men's cycle. They had to go, ಹೌದಲ್ವಾ, ಗೋ ಇನ್ ಫಾರ್, ಅದಕ್ಕೆ ಅವರು ಹೋಗಬೇಕಾಯಿತು. ದೇ ದೇ ನ್ಯೂ ದಟ್ ಬೈಸಿಕಲ್ಸ್ ವುಡ್ ಡ್ಯಾಶ್ ಟೈಮ್ ಕಟ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಇನ್ ವೇಟಿಂಗ್ ಫಾರ್ ಬಸ್ಸಸ್. ಅದಕ್ಕೆ ಸರಿಯಾದ ಉತ್ತರ ಆಯಿತಾ, ಗೋ ಇನ್ ಫಾರ್ ಅಂತ ಒಂದು, ಹಾಗೂ ಕಟ್ ಡೌನ್ ಆನ್ ಅಂತ ಸರಿಯಾದ ಉತ್ತರ ಆಗತ್ತೆ ಆಯಿತಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಅಂತೂ ಭಾಳ ಡೆಡ್ ಈಸಿ. ಈ 3 ಲೈನ್ ಓದ್ಕೊಳ್ಳೋದ ಪ್ಯಾಸೇಜು ಕ್ವಶನ್ ನಂಬರ್ 13. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿರ್ತಾರೆ, ಬರೆಯುವಂಥದ್ದು. ಈಗ ಅದು ನೋಡ್ದಂಗೆ ಫಸ್ಟು ನೀವು ತಿಳ್ಕೋಬೇಕಿದೆಯೇನು ಅಂತ. ಹೀ ಅಂದರೆ ಒಬ್ಬ ಹುಡುಗನ ಹೆಸರು ಬರಬೇಕಲ್ಲಿ, ಕ್ಲಿಯರ್. ಇದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು ಫಸ್ಟು. ಇಟ್ ಅಂದರೆ ಯಾವುದಾದ್ರೂ ಒಂದು ಪುಸ್ತಕ ಹೆಸರು ಬರಬೇಕು ಅಥವಾ ಪ್ಲೇಸಿನ ಹೆಸರು ಬರಬೇಕು. ಮತ್ತು ಹಿಸ್ ಅಂತ ಇದೆ. ಹಿಸ್ ಅಂದರೆ ಹುಡುಗನ ಹೆಸರೇ ಬರಬೇಕು, ಜೊತೆಗೆ ಅಪಾಸ್ಟ್ರಫಿ ಎಸ್ ಬರಬೇಕು. ಈ ರೀತಿಯಾಗಿ ತಾವುಗಳು ಕಲಿತ್ರೆ ಸರಿಯಾಗ್ತೀರಾ. ದೇ ಅಂದರೆ ಆನ್ಸರಲ್ಲಿ ಬಹುವಚನ ಬರಬೇಕು. ಹೂ ಅಂದರೆ ಒಬ್ಬ ವ್ಯಕ್ತಿಯ ಹೆಸರು ಬರಬೇಕು. ಈ ರೀತಿಯಾಗಿ ತಾವುಗಳು ಕಲಿಬೇಕಾಗತ್ತೆ. ಬನ್ನಿ ಈಗ ನಾನು ನೋಡ್ತಾ ಹೋಗೋಣ ಉತ್ತರ ಏನಾಗುತ್ತೆ. ಮೊದಲಿಗೆ ಹೀ ಅಂದರೆ ಯಾರು ಅಂತ ಅಲ್ಲಿ ಕೇಳಿದ್ದಾರೆ ನೋಡಿ. ರವೀಂದ್ರನಾಥ್ ಟಾಗೋರ್ ವಾಸ್ ಅನ್ ಇಂಡಿಯನ್ ಪೋಯೆಟ್. ಹೀ ವಾಸ್ ಅಂತ ಇದೆ. ಹೀ ಅಂದರೆ ಯಾರು? ರವೀಂದ್ರನಾಥ ಟಾಗೋರ್ ಅಂತ, ಕ್ಲಿಯರ್. ವಾಸ್ ಅನ್ ಎಜುಕೇಷನಲಿಸ್ಟ್. ಹಿ ವನ್ ನೋಬೆಲ್ ಪ್ರೈಸ್ ಇನ್ 1913 ಫಾರ್ ಗೀತಾಂಜಲಿ. ಇಟ್ ವಾಸ್ ಎ ಕಲೆಕ್ಷನ್ ಆಫ್ ಪೊಯಮ್ಸ್. ಇಟ್ ಅಂದರೆ ಏನು ಇಲ್ಲಿ? ಗೀತಾಂಜಲಿ ಅಂತ ಹಿಂದ್ಗಡೆನೇ ಇದೆ ಅಲ್ವಾ. ವೆರಿ ಗುಡ್.
ಕಲೆಕ್ಷನ್ ಆಫ್ ಪೊಯಮ್ಸ್. ಹಿಸ್ ಪೇರೆಂಟ್ಸ್, ಅವನ ತಂದೆ ತಾಯಿಗಳು. ಅವನ ಅಂದರೆ ಯಾರು? ರವೀಂದ್ರನಾಥ್ ಟಾಗೂರ್ ರವರ ಅನ್ನಲಿಕ್ಕೆ ಅಪಾಸ್ಟ್ರಫಿ ಎಸ್ ಇರಬೇಕು. ನೋಡಿ ಇಲ್ಲಿ ಲಾಸ್ಟಿಗೆ ಒಂದು ಆಪ್ಷನ್ ಇದೆ ರವೀಂದ್ರನಾಥ್ ಟಾಗೂರ್ಸ್ ಅಂತ, ಅಪಾಸ್ಟ್ರಫಿ ಎಸ್ ಬರಬೇಕು. ಅರ್ಥ ಆಗತ್ತಾ? ಈ ರೀತಿಯಾಗಿ ತಾವುಗಳು ಸಂಪೂರ್ಣವಾಗಿ ಉತ್ತರವನ್ನು ಬರೀಬೇಕಾಗತ್ತೆ. ಕ್ಲಿಯರ್ ಅಲ್ಲಫಿ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿ ಅಂದ್ರೇನು? ರವೀಂದ್ರನಾಥ್ ಟಾಗೂರ್. ಇಟ್ ಅಂದರೆ ಏನು? ಗೀತಾಂಜಲಿ. ಹಿಸ್ ಅಂದ್ರೇನು? ರವೀಂದ್ರನಾಥ್ ಟಾಗೂರ್ಸ್. ಆಯಿತಾ? ದೇ ಅಂದರೆ ಯಾರು? ಪೇರೆಂಟ್ಸ್. ಹೂ ಅಂದರೆ ಏನು? ಕೊನೆಯ ಸಾಲಿನಲ್ಲಿದ್ದೀವಿ, ಹೌದಲ್ವಾ? ಹೂ ಅಂದರೆ ಈಗ ಗೊತ್ತಾಗಲಿಲ್ವಾ? ಬನ್ನಿ ಸರ್ ಲಾಸ್ಟ್ ಲೈನ್ ನೋಡೋಣ. ನೋಡಿ ಹೂ ಅಂದರೆ ನೋಡಿ, ಬೈ ಹಿಸ್ ಸರ್ವೆಂಟ್ಸ್ ಹೂ ವರ್ ಫಾಂಡ್ ಆಫ್ ಟಾಗೂರ್. ಅವನಿಗೆ ಭಾಳ ಪ್ರೀತಿ ಮಾಡ್ತಾಯಿದ್ರು ಯಾರು? ಸರ್ವೆಂಟ್ಗಳು ಅಂತ. ಹೂ ಅಂದರೆ ಯಾರು? ಸರ್ವೆಂಟ್ಸ್ ಅಂತ ಆಪ್ಷನ್ ಇದೆ ಅಲ್ವಾ? ಈ ರೀತಿಯಾಗಿ ಬರಿಬೇಕಾಗತ್ತೆ. ಬನ್ನಿ ಸರ್, ಈಗ ಗ್ರಾಮರ್ ಮುಗೀತು, ಮತ್ತೆ ಸ್ವಲ್ಪ ಇದೆ ಗ್ರಾಮರು, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಷ್ಟು ಈಸಿ ಕೊಟ್ಟಿದ್ದಾರೆ ನೋಡಿ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣವಾ? ಬನ್ನಿ. ಯಾವುದು? ವೈ ಡಿಡ್ ದ ಕ್ರಿಮಿನಲ್ ಡೂ ಟು ಲೆಡ್ ಎಲ್ಲಿದೆ? ವಾಟ್ ಡಿಡ್ ದ ಕ್ರಿಮಿನಲ್ ಡೂ ಟು ಲೆಡ್ ಎ ಕಂಫರ್ಟಬಲ್ ಲೈಫ್ ಆಫ್ಟರ್ ದಿ ಸೆಟಲ್ ಜಸ್ಟ್ ಅಕ್ರಾಸ್ ದಿ ಫ್ರಾಂಟಿಯರ್ ಅಂತ ಇದೆ. ಹಾಗಿದ್ರೆ ಅವನು ಏನೆಲ್ಲ ಮಾಡ್ದ? ಏನೆಲ್ಲ ಮಾಡ್ದ ಹೇಳಿ ನೋಡೋಣ. ಇಲ್ಲಿಂದ ಹೋಗ್ಬಿಟ್ಟು ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಇಲ್ಲಿಂದ ಹೋಗ್ಬಿಟ್ಟು ಏನು ಮಾಡ್ತಾನೆ? ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ವಾಟ್ ಶುಡ್ ಪೇರೆಂಟ್ಸ್ ಗಿವ್ ಅಂತ ಇದೆ. ಪೇರೆಂಟ್ಸ್ ಏನು ಕೊಡಬೇಕು ಮಕ್ಕಳಿಗೆ? ಲವ್ವನ್ನು ಕೊಡಬೇಕು. ಇನ್ನೊಂದು ಕ್ವಶ್ನೆ ಕೇಳಿದ್ದಾರೆ, ವಿಚ್ ಶುಡ್ ನಾಟ್ ಗಿವ್ ಅಂತ. ಕೊಡಬೇಕಾಗಿರೋದು ಪ್ರೀತಿ, ನಾಟ್ ಟು ಗಿವ್ ಥಾಟ್ಸ್ ಅಂತ ಬರೀಬೇಕು. THOUGHTS ಅಂತ. ಆಯಿತಾ? 16ನೆಯ ಪ್ರಶ್ನೆ, ವಾಟ್ ಈಸ್ ಎ ಬುಕ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಅಕಾರ್ಡಿಂಗ್ ಟು ಬೋರ್ಕ್ಸ್ ಅಂತ ಇದೆ. ಅವರ ಪ್ರಕಾರ ನೋಡಿ 2 ಎಕ್ಸಾಂಪಲನ್ನು ಬರೀರಿ. ಬುಕ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ ಅಂತ. ಇಷ್ಟೇ ಸರ್ ಆನ್ಸರು. 2 ಮಾರ್ಕ್ಸ್ ಬರುತ್ತೆ. ಇದನ್ನು ಅದಕ್ಕೆ ಕಲಿಬೇಕಾಗಿರೋದು ನಾನು ನಿಮ್ಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ವೈ? ಆ ಪ್ರಶ್ನೆ ರೆಡಿ ಆಗಿರೋ 2 ಮಾರ್ಕ್ಸಿಗೂ ಬರುತ್ತೆ, 4ಗೂ ಬರುತ್ತೆ, 1 ಮಾರ್ಕಿಗೂ ಬರುತ್ತೆ ಅಂತ. ಇಲ್ಲಿ ಆನ್ಸರ್ ಏನು ಗೊತ್ತಾ? ಬುಕ್ ಆ್ಯನ್ ಎಕ್ಸ್ಟೆನ್ಷನ್, ಇಟ್ ಈಸ್ ದಿ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ ಅಷ್ಟೇ ಆನ್ಸರು. ವಾಟ್ ಡೂ ದಿ ಪೆಟಲ್ ಟೋಸ್ ಆಫ್ ದ ಚೈಲ್ಡ್ ಬಿಕಮ್ ಫೈನಲಿ ಅಂತ ಇದೆ. ಇದು ಭಾಳ ಜನಕ್ಕೆ ಡಿಫಿಕಲ್ಟು ಅಂತ ಹೇಳ್ತಾರೆ. ಯಾಕೆ ಡಿಫಿಕಲ್ಟು ಗೊತ್ತಾ? ನೀವು ಅದನ್ನು ಓದ್ತಾ ಇಲ್ಲ. ಇದೇನೂ ಇಲ್ಲ ಕಣ್ರಿ. ಯಾವುದು? ಪೆಟಲ್ ಟೋಸ್ ಟರ್ನ್ಡ್ ಇಂಟು ಹಾರ್ಡ್ ಒಪೇಕು ಸಬ್ಸ್ಟೆನ್ಸ್ ಅಂತ. ಇಷ್ಟೇ, ಮತ್ತೇನೂ ಇಲ್ಲ. ಸಾಫ್ಟ್ ನೇಲ್ಸ್ ಆಫ್ ದಿ ಚೈಲ್ಡ್ ಟರ್ನ್ಡ್ ಇಂಟು ಹಾರ್ಡ್ ಒಪೇಕು ಸಬ್ಸ್ಟೆನ್ಸ್. ಇದು ಟು ದ ಫುಟ್ ಫ್ರಮ್ ಹಿಸ್ ಚೈಲ್ಡಿನ ಪದ್ಯ ಆಗಿರುತ್ತೆ. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಇವೆಲ್ಲ ಪ್ರಶ್ನೆಗಳು ಗಟ್ಟೊಡಿರೋ ಭಾಳ ಇಂಪಾರ್ಟೆಂಟು. ನೋಡಿ, ವೈ ಡಿಡ್ ದ ಕ್ರಿಮಿನಲ್ ರೆಫ್ಯೂಸ್? ಯಾಕೆ ಒಬ್ಬ ಮರ್ಡರರು ಓಡೋಗಲ್ಲ ಅಲ್ಲಿಂದ ಅಂತ. ಹಾಗೂ ರೋಮಿಯೋ ಜೂಲಿಯಟ್ಗೆ ಏನು ಹೇಳ್ದ? ಜೂಲಿಯಟ್ ರೋಮಿಯೋಗೆ ಏನು ಹೇಳ್ದ? ಇದನ್ನು ಪರ್ಫೆಕ್ಟ್ ಆಗಿರೋ, ಹೌದಲ್ವಾ? ಹಾಗೂ ಹೌ ಡು ಡೊನಾಲಾರಾ ಆ್ಯಂಡ್ ಡಾನ್ ಗನ್ಸಲೋ ಡಿಡ್ ನಾಟ್ ರಿವೀಲ್ ದೇರ್ ಐಡೆಂಟಿಟಿ? ಯಾವ ರೀತಿಯಾಗಿ ಅವರು ಐಡೆಂಟಿಟಿಯನ್ನು ಏನಂತೀರ ಹೈಡ್ ಮಾಡಲಿಕ್ಕೆ ಸುಳ್ಳು ಕಥೆಯನ್ನು, ಫಿಕ್ಷನ್ ಸ್ಟೋರಿಯನ್ನು ನರೇಟ್ ಮಾಡಿದರು. ಈ ರೀತಿಯಾಗಿ ಇವೆಲ್ಲ ಭಾಳ ಇಂಪಾರ್ಟೆಂಟು ಕ್ವಶನ್ಸ್ಗಳಾಗಿವೆ. ರೆಡಿಯಾಗಿ ಇದಂತೂ ಫಿಕ್ಸ್ ಕ್ವಶನ್ ಎಲ್ಲ ಪೇಪರಲ್ಲೂ. ವಾಟರ್ ಈಸ್ ಎ ಮೆಟಫರ್, ಹೌದಲ್ವಾ? ವಾಟರ್ ಈಸ್ ಎ ವಿಟ್ನೆಸ್ ಆಫ್ ಸೋಷಿಯಲ್ ಇಂಜಸ್ಟಿಸ್, ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಬನ್ನಿ ಮುಂದೆ ಹೋಗೋಣ ಗ್ರಾಮರ್ ಕಡೆಗೆ. ಬೇಜಾರಾಗ್ಬಿಡಿ, ಪ್ಯಾಸೇಜ್ ಏನು ಬೇಕಾದ್ರೆ ಬರ್ತಾ ಇರತ್ತಪ್ಪ. ಕೇರ್ಫುಲ್ ಅಂತ ಇದೆ, ಅನ್ಕೇರ್ಫುಲ್ ಅಂತಲೂ ಬರಿಬೋದು. ಆಯಿತಾ? ಅದನ್ನು ಆಂಟೋನಿಮನ್ನು ಕೇಳಲಾಗಿದೆ. ಎಲ್ಲಿದೆ? ಬನ್ನಿ ಸರ್, ಬಂತು ಗ್ರಾಮರು, ಬಂತು ನೋಡಿ ಸರ್. ಕ್ವಶನ್ ನಂಬರ್ 31 ಪಾರ್ಟ್ ಡಿ ಇಂದ ಸಂಪೂರ್ಣವಾಗಿ ಗ್ರಾಮರ್ ಇದೆ. ಇದನ್ನು ಬರೆದವರು 75 ಅಂತೂ ಫಿಕ್ಸು ಎಕ್ಸಾಮಲ್ಲಿ. ಆದರೆ ಕರೆಕ್ಟ್ ಇರಬೇಕು ಆನ್ಸರ್ಸು. ಬನ್ನಿ. ಐ ಹ್ಯಾಡ್ ಡ್ಯಾಶ್ ಟಾಕ್ ವಿತ್ ದ ಪ್ರಿನ್ಸಿಪಲ್ ಅಂತ ಇದೆ. ಭಾಳ ಜನ ನನ್ನ ವಿದ್ಯಾರ್ಥಿಗಳು 2 ಅಂತ ಬರೆದು ಕೊಟ್ಬಿಟ್ರು. ಐ ಹ್ಯಾಡ್ ಟು ಟಾಕ್ ಅಂತ. ಅದು 0 ಮಾರ್ಕ್ಸ್ ಬರುತ್ತೆ. ಯಾಕೆ ಗೊತ್ತಾ? ಬ್ರ್ಯಾಕೆಟಲ್ಲಿ ಏನಿದೆ ಸರ್? ಆರ್ಟಿಕಲ್ ಯೂಸ್ ಮಾಡಿ ಅಂತ ಇದೆ. ಆರ್ಟಿಕಲ್ ಅಂದರೆ ಏನು? ಎ ಆ್ಯಂಡ್ ದಿ ಅಂತ ಬರಬೇಕು. ಆದರೆ ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಹೇಳಿದರೆ ಸುಮ್ಮನೆ ಏನೋ ಬರಿತಾ ಇದ್ದೀರಾ. ಆರ್ಟಿಕಲ್ ಅಂತ ಹೇಳಿದರೆ ಎ ಆ್ಯಂಡ್ ದಿ ಅಂತ ಆರ್ಟಿಕಲ್ಲಿನ, ಹೌದಲ್ವಾ? ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಎ ಅಂತ ಆಗುತ್ತೆ. ಆರ್ಟಿಕಲ್ ಎ ಅಂತ ಆಗುತ್ತೆ. ವೆರಿ ಗುಡ್. ಆನ್ಸರ್ ಏನು? ಎ. ರೂಲಿಂಗ್ ಇಂಡಿವಿಜುವಲ್ಸ್ ಮೊಬೈಲ್ಸ್ ಆರ್ ವರ್ಲ್ಡ್ ಆ್ಯನ್ ಅಂತ ಇದೆ. ಇದು ಬಹಳ ಈಸಿ.
ಆ್ಯನ್ ಇಂಡಿವಿಜುವಲ್ಸ್ ಮೊಬೈಲ್ಸ್ ಆರ್ ರೂಲಿಂಗ್ ವರ್ಲ್ಡ್. ಹೌದಲ್ವಾ? ಆ್ಯನ್ ಇಂಡಿವಿಜುವಲ್ಸ್ ಮೊಬೈಲ್ಸ್ ಆರ್ ರೂಲಿಂಗ್ ವರ್ಲ್ಡ್ ಅಂತ. ಈಗ ನೆಕ್ಸ್ಟಿಗೆ ಹೋಗೋಣ. ಕ್ವಶನ್ ನಂಬರ್ 3. ಎ ನಂಬರ್ ಆಫ್ ಸೋಲ್ಜರ್ಸ್. ನಾನು ಅವತ್ತಿಂದ ಹೇಳಿದೆ ನಿಮಗೆ ದಿ ನಂಬರ್ ಆಫ್ ಅಂತ ಬಂದರೆ ಸಿಂಗ್ಯುಲರು, ಎ ನಂಬರ್ ಆಫ್ ಅಂತ ಬಂದರೆ ಪ್ಲೂರಲ್ ಫಾರಮ್ಮು ಅಂತ. ಎ ನಂಬರ್ ಆಫ್ ಸೋಲ್ಜರ್ಸ್ ವರ್ ಅಂತ ಬರೀಬೇಕು, WERE ಅಂತ ಬರೀಬೇಕು. ಆಯಿತಾ? ವೆರಿ ಗುಡ್. ಐ ಡ್ಯಾಶ್ ಟು ಶಾಪಿಂಗ್ ಎಸ್ಟರ್ಡೇ ಅಂತ ಇದೆ. ಇಲ್ಲಿ ಬಹಳ ಜನ ವೆಂಟ್ ಅಂತ ಬರೆದ್ರಿ, ಅದು ತಪ್ಪು ಉತ್ತರ. ಹ್ಯಾಡ್ ಗಾನ್ ಅಂತ ಬಂದ್ರಿ, ತಪ್ಪು ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಐ ಡ್ಯಾಶ್ ಟು ಶಾಪಿಂಗ್ ಎಸ್ಟರ್ಡೇಗೆ ಸರಿಯಾದ ಉತ್ತರ ಹ್ಯಾಡ್ ಬೀನ್ ಅಂತ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಎಸ್ಟರ್ಡೇ ಅನ್ನುವಂಥದ್ದು ಅದು ಭೂತಕಾಲ, ಅಂದರೆ ಪಾಸ್ಟ್ ಟೆನ್ಸು, ಹಾಗಾಗಿ ಅಲ್ಲಿ ಹ್ಯಾಡ್ ಅಂತ ಬರುತ್ತೆ. ಇದು ಕಂಟಿನ್ಯೂಸು, ಹಾಗಾಗಿ ಬೀನ್ ಅಂತ ಬರುತ್ತೆ. ಹ್ಯಾಡ್ ಬೀನ್ ಇಸ್ ದ ರೈಟ್ ಆನ್ಸರ್. ಅಲ್ಲೇನಾದರೂ ನಮ್ಮ ಕ್ವಶನಲ್ಲಿ ಎಸ್ಟರ್ಡೇನೂ ಇಲ್ಲ ಟೂನೂ ಇರ್ತಿರಲಿಲ್ಲ ಅಂದರೆ ಆವಾಗ ವೆಂಟ್ ಅಂತ ಬರೋದು ಉತ್ತರ. ಆಯಿತಾ? ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ಲಿಂಕರ್ಸ್ ಅಂತ ಇದೆ. ಬನ್ನಿ. ದಿ ಗಾರ್ಡನರ್ ಸ್ಟಾರ್ಟೆಡ್ ನರೇಟಿಂಗ್. ಏನು? ದಿ ಗಾರ್ಡನರ್ ಸ್ಟಾರ್ಟೆಡ್ ನರೇಟಿಂಗ್ ದಿ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಟು ದಿ ಓನರ್ಸ್ ವೈಫ್. ಆ್ಯಸ್ ದೋ, ನೋಡಿ ಬರುತ್ತಾ? ಆ್ಯಸ್ ದೋ ಅಂತ ಬರೆಯೋಕ್ಕೆ ಬರಲ್ಲ. ನೀವು ಅರ್ಜೆಂಟ್ ಮಾಡಿದರೆ 0 ಮಾರ್ಕ್ಸೇ. ನೋಡಿ, ಆಫ್ಟರ್ ಅಂತ ಒಂದನೆಯ ಉತ್ತರ. ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ಹಿ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಆ್ಯಸ್ ದೋ ಹಿ ಹ್ಯಾಡ್ ಮಿಸ್ಟೇಕ್ ಅಂತ. ಫಸ್ಟ್ ಆನ್ಸರ್ ಆಫ್ಟರ್, ಸೆಕೆಂಡ್ ಆನ್ಸರ್ ಆ್ಯಸ್ ದೋ, ಥರ್ಡ್ ಆನ್ಸರ್ ಏನಾಗುತ್ತೆ? ದ ಓನರ್ಸ್ ವೈಫ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸ್ಟೋರಿ, ಹಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ. ನೋಡಿ, ಬಟ್ ಸ್ಟೇಡ್ ಬ್ಯಾಕ್ ಆ್ಯಸ್ ಶಿ ಡಿಡ್ ನಾಟ್ ವಾಂಟ್ ಟು ಹರ್ಟ್. ಆಯಿತಾ? ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಆಫ್ಟರ್, ಸೆಕೆಂಡ್ ಈಸ್ ಏನಂತಿರೋದು ಆ್ಯಸ್ ದೋ, ಥರ್ಡ್ ಒನ್ ಈಸ್ ಬಟ್, ನಂತರದಲ್ಲಿ ಆ್ಯಸ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಕ್ವಶನ್ ಪೇಪರಿನ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ತಾವುಗಳು ಡೌನ್ಲೋಡ್ ಮಾಡಿಕೊಳ್ಳಬಹುದು. 32 ಕ್ವಶನ್ ನಂಬರನ್ನು ನೋಡೋಣ ಈಗ. ಡೇವಿಡ್ ಎಂಜಾಯ್ಸ್ ರೀಡಿಂಗ್ ನಾವೆಲ್ಸ್ ಅಂತ ಇದೆ. ಇದಕ್ಕೆ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಸರಿಯಾದ ಉತ್ತರ ಡಸಂಟ್ ಹಿ ಅಂತ ಸರಿಯಾದ ಉತ್ತರ ಆಗತ್ತೆ. ಯಾಕೆ ಸರ್ ಆಗತ್ತೆ ಅಂತ ಭಾಳ ಡೌಟ್ ಇದ್ದರೆ ತಾವುಗಳು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಗ್ಸ್ ಅಂತ ಕೊಟ್ಟಿರ್ತೇನೆ. 2 ರೀತಿ ಇದೆ, ಅದನ್ನು ಕಲಿತ್ರೆ ಸಾಕು, ಎಕ್ಸಾಮಲ್ಲಿ ಫಿಕ್ಸ್ ಮಾರ್ಕ್ಸ್. ಆಯಿತಾ? ನಂತರದಲ್ಲಿ WH ಕ್ವಶನ್ ಕೇಳಲಾಗಿದೆ. ಮುತ್ತು ಭಾಸ್ಕರನ್ ರೋಡ್ ದಿ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅಂತ ಇದೆ. ಮುತ್ತು ಭಾಸ್ಕರನ್ಗೆ ಅಂಡರ್ಲೈನ್ ಇದೆ. ಮುತ್ತು ಭಾಸ್ಕರನ್ ಜಾಗಕ್ಕೆ ಹೂ ಅಂತ ಬರೆದ್ರೆ ಮುಗೀತು. ಹೂ ರೋಡ್ ದಿ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅಂತ ಬರೆದ್ರೆ ಆನ್ಸರು ಸಂಪೂರ್ಣವಾಗಿ ರೆಡಿ ಆಗುತ್ತೆ ಅಷ್ಟೇ, ಮತ್ತೆ ಏನೂ ಇಲ್ಲ. ರೆಕ್ಟಿಫೈ ದಿ ಎರರ್ ಎಷ್ಟು ಈಸಿ ಇದೆ, ಆದರೆ ನಿಮಗೆ ಡಿಫಿಕಲ್ಟ್. ಯಾಕಂದರೆ ಓದುವ ಸಮಯದಲ್ಲಿ ಎಲ್ಲ ಸರಿ ಕಾಣ್ತಾ ಇರುತ್ತೆ, ಯಾಕಂದರೆ ಅವರ್ ಇಂಗ್ಲೀಷ್ ಈಸ್ ವೆರಿ ಬ್ಯಾಡ್. ವಾಟ್ ವಿ ಸ್ಪೀಕ್ ದಟ್ ಈಸ್ ರಾಂಗ್ ಇಂಗ್ಲೀಷ್. ಎನಿಹೌ, ಹಿ ಈಸ್ ಅ ಆನೆಸ್ಟ್ ಮ್ಯಾನ್ ಅಂತ ಇದೆ. ನೋಡಿ, ನಾವು ಹಾನೆಸ್ಟ್ ಮ್ಯಾನ್ ಅಂತ ಓದ್ತೀವಿ, ಅದೇ ತಪ್ಪು. ಆನೆಸ್ಟ್ ಮ್ಯಾನ್ ಅಂತ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಈಸ್ ಆ್ಯನ್, AN ಅಂತ ಬರಬೇಕು. ಎ ಜಾಗದಲ್ಲಿ ಆ್ಯನ್ ಅಂತ ಬರೀಬೇಕು. ಸಂಪೂರ್ಣವಾಗಿ ಉತ್ತರ ಕೂಡ ತಾವುಗಳು ಎಕ್ಸಾಮಲ್ಲಿ ಬರೀಬೇಕು. ಹಿ ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್ ಅಂತ. ಸೆಕೆಂಡ್ ಒನ್, ಹಿ ಈಸ್ ಎಲ್ಡರ್ ದ್ಯಾನ್ ಮೀ ಅಂತ ಇದೆ. ಹಿ ಈಸ್ ಎಲ್ಡರ್ ದ್ಯಾನ್ ಮೀ, ಅಲ್ಲಿ ತಪ್ಪು ಇರೋದು, ದ್ಯಾನೇ ತಪ್ಪು. ಸರಿಯಾದ ಉತ್ತರ ಹಿ ಈಸ್ ಎಲ್ಡರ್ ಟು ಮೀ ಅನ್ನುವಂಥದ್ದು ಸರಿಯಾದ ಉತ್ತರ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಬನ್ನಿ ಸರ್, ಭಾಳ ಈಸಿ. ಸೀಟ್ಸ್ ಹ್ಯಾವ್ ನೋಡಿ ಅದು ಬಾಡಿ ಆ್ಯಂಡ್ ದ 4 ಫ್ಲಿಪ್ಪರ್ಸ್ ಆ್ಯಂಡ್ ದೇ ಹ್ಯಾವ್ ಯೂಸ್ಡ್ ಸೂಟೆಡ್ ಟು ಲಿವ್ ಇನ್ ವಾಟರ್, ದೇ ಕೆನಾಟ್ ಲ್ಯಾಂಡ್ ಟು ರೆಸ್ಟ್, ಮೇಟ್ ಆ್ಯಂಡ್ ಗಿವ್ ಬರ್ತ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಆನ್ಸರಿಗೆ ಲಿವ್ ಇನ್ ವಾಟರ್. ವೆರಿ ಗುಡ್. ಸೆಕೆಂಡ್ ಆನ್ಸರು ಕೇಮ್ ಟು ಲ್ಯಾಂಡ್, ಏನಕ್ಕೆ? ರೆಸ್ಟಿಗೋಸ್ಕರ ಬರ್ತವೆ ಭೂಮಿಯ ಮೇಲೆ. ಥರ್ಡ್ ಒನ್ನು ಮೇಟ್ ಆಗಲಿಕ್ಕೆ, ಹೌದಲ್ವಾ? ಲಾಸ್ಟಿಗೆ ಫೋರ್ತ್ ಒನ್ನಿಗೆ ಗಿವ್ ಬರ್ತ್. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್. ಇದು ನಮ್ಮ ಮಕ್ಕಳಿಗೆ ಇದು ಏನು ಟೆನ್ಷನ್ ಅಂದ್ರೇ ಇದು. ಬನ್ನಿ ನೋಡೋಣ, ಬಹಳ ಈಸಿ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಯಾರಿಗೆ ಬರಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಸ್ವತಃ ಕೈಯಿಂದನೇ ಬರೆದು ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಹೇಗೆ ಅಂತ ಕಲಿಸಿದ್ದೇನೆ. ಆಯಿತಾ? ಈಗ ಡೈರೆಕ್ಟಾಗಿ ಆನ್ಸರ್ ಹೇಳ್ತೇನೆ. ಆಲ್ರೆಡಿ 19 ನಿಮಿಷ ಆಗಿದೆ. ಬನ್ನಿ. ಡೋನಲಾರಾ ಆಸ್ಕ್ಡ್ ಡಾನ್ ಗಾನ್ಸಲೋ ವೆದರ್ ಹಿ ವುಡ್ ಗೋ ಟು ಹಿಸ್ ಬೆಂಚ್ ಟುಮಾರೋ ಅಂತ ಇದೆ. ಅದನ್ನು ದಿ ನೆಕ್ಸ್ಟ್ ಡೇ ಅಂತ ಬರಿಬೇಕು. ಡಾನ್ ಗಾನ್ಸಲೋ
replied Donna Lara he would come to her bench. Donna Lara said Don Gonzalo that to bring something for the pigeons. Don Gonzalo replied Donna Lara that he would surely bring the crumbs. Donna Lara replied said ಆಯಿತಾ, ಅಥವಾ ಡೋನಾ ಲಾರಾ ಥ್ಯಾಂಕ್ಡ್ ಹಿಮ್ ಅಂತ ಬರೆದ್ರೆ ಮುಗದೇ ಹೋಯಿತು, ಮತ್ತೇನು ಇಲ್ಲ ಇಲ್ಲಿ. ಕೊನೆಗೆ ಥ್ಯಾಂಕ್ಯುಗೆ ಥ್ಯಾಂಕ್ಡ್ ಹಿಮ್ ಅಂತ ಬರೆದ್ರೆ ಮುಗದೇ ಹೋಯಿತು. ಇದು ನಾನು ಹೇಳಿದಷ್ಟು ಈಸಿ ಅಲ್ಲ ಉತ್ತರ, ಆಯಿತಾ, ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ಹಾಗಾಗಿ ಉತ್ತರ ಈಸಿಯಾಗಿ ಬರ್ತಾಯಿದೆ. ಇದಕ್ಕೆ ರ್ಯಾಂಕ್ ಸ್ಟೂಡೆಂಟ್ಸ್ಗಳೇ 1, 2, 3 ತೆಗಿತಾ ಇರ್ತಾರೆ, ಆಯಿತಾ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ಬರೀ ಒಂದು 3 ವಿಡಿಯೋ ನೋಡಿ, ಯಾವುದು ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನು ಪರ್ಫೆಕ್ಟ್ ಆಗಿಬಿಡ್ತೀರಾ. ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ರವಿ ಬನ್ನಿ, ಡ್ಯಾಶ್ ಟು ಕ್ಯಾರಿ ದಿಸ್ ಅಂತ ಇದೆ. ಆಸ್ಕಿಂಗ್ ಫಾರ್ ಹೆಲ್ಪ್ ಅಂತ ಇದೆ. ಆಸ್ಕಿಂಗ್ ಫಾರ್ ಹೆಲ್ಪ್ ಕುಡ್ ಏನು ಬರೀತೀರಾ ಹೇಳಿ ನೋಡೋಣ. ನೋಡಿ, ಸ್ವಲ್ಪ ಪ್ರಯತ್ನ ಪಟ್ಟರೆ ಏನಾದರೂ ಮಾಡ್ತೀರಾ. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕ್ಯಾರಿ ದಿಸ್, ಭಾಳ ಈಸಿ ಇದೆ ಅಲ್ವಾ. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕ್ಯಾರಿ ದಿಸ್ ಆಗತ್ತಾ? ವೆರಿ ಗುಡ್, ಕುಡ್ ಅಂತಲೇ ಬರಬೇಕು, ಆಯಿತಾ. ಕ್ವಶನ್ ಮಾರ್ಕ್ ಇದೆ, ಹಾಗಾಗಿ ಕುಡ್ ಯು ಪ್ಲೀಸ್. ನಂತರದಲ್ಲಿ ಅಗ್ರಿ ಅಂತ ಇದೆ. ಅಗ್ರಿ ಅಂದರೆ ಎಸ್ ಅಂತ ಬರೀಲೇಬೇಕು ಅಂತ ಬರೆದು ಕಾಮ ಹಾಕಬೇಕು. ಎಸ್ ಐ ವಿಲ್ ಹೆಲ್ಪ್ ಅಂತ, ಓಕೆ. ನಂತರದಲ್ಲಿ ರವಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದ್ರೇನು? ನಾನು ಇಷ್ಟೊಂದು ವಿಡಿಯೋ 20 ನಿಮಿಷ ಮಾಡಿದ್ದಕ್ಕೆ, ಆಯಿತಾ, ನಾನು ಈ ಕಡೆಯಿಂದ ನೀವು ಕೇಳಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಕಣ್ರಪ್ಪ ಅಂತ ಹೇಳ್ತೀನಿ. ನೀವುಗಳು ಕೂಡ ನನಗೆ ಅಲ್ಲಿಂದ ಥ್ಯಾಂಕ್ ಯು ಸರ್, ನಮಗೆ ಇಷ್ಟೊಂದು ಹೆಲ್ಪ್ ಮಾಡಿದಿರಲ್ಲ ಅಂತ ಅದೇ ಬರೀಬೇಕು ಇಲ್ಲಿ. ಏನು? ಥ್ಯಾಂಕ್ ಯು ಅಥವಾ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್, ಎಲ್ಲದು ಕೂಡ ಸರಿಯಾದ ಉತ್ತರ. ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಇ ಲೆಟರ್ ರೈಟಿಂಗ್ ಇದೆ. ಈ ಪಾರ್ಟ್ ಇಯನ್ನು ತಾವುಗಳು ತಪ್ಪದೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿಯಾಗಿ ಲೆಟರ್ ಬರೀಬೇಕು, ಏನನ್ನು ತಾವುಗಳು ತಪ್ಪು ಮಾಡ್ತಾಯಿದ್ದೀರಾ, ಇದನ್ನೆಲ್ಲ ಸಂಪೂರ್ಣವಾಗಿ ನಾನು ಅಲ್ಲಿ ಅಪ್ಲೋಡನ್ನು ಮಾಡಿದ್ದೇನೆ. ಅದನ್ನು ಒಮ್ಮೆ ನೋಡಿ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಎಕ್ಸಾಮಲ್ಲಿ ತಪ್ಪೇ ಬರೆಯಲ್ಲ ನೀವು. ಇಷ್ಟು ನಾನು ನಿಮಗೆ ಏನಂತ ಅಂತೀರಾ ಕೇಳ್ಕೊಳ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ವಾಚ್ ಮೈ ಲೆಟರ್ ರೈಟಿಂಗ್, ಆಯಿತಾ. ಲೆಟರ್ ರೈಟಿಂಗ್ ವೀಡಿಯೋಸನ್ನು ವಾಚ್ ಮಾಡಿದರೆ ಜೀವನದಲ್ಲೂ ತಪ್ಪು ಬರೆಯಲ್ಲ, ಕಾಪಿ ಮಾಡಿ ಬರೆಯೋದ್ರಿ, ಅದೇ ಯಾವ ರೀತಿಯಾಗಿ ಬರಿಬೇಕು ಅಂತ ಕಲಿಬೇಕು. ಧನ್ಯವಾದಗಳು, ಆಲ್ ದ ಬೆಸ್ಟ್, ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಇವತ್ತು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಕ್ಸಾಮ್ ಆದ ತಕ್ಷಣ ತಾವುಗಳು ನನಗೆ ಕೀ ಆನ್ಸರನ್ನು ಕಳಿಸಿಕೊಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.